ಭಾಳ ಸೂಕ್ತವಾಗಿ ಬಂದೋಬಸ್ತ್ ಮಾಡಲಾಗಿದೆ. ಸೊ ಬಂದೋಬಸ್ತಿನಲ್ಲಿ ಮುಖ್ಯವಾಗಿ 3 ಅಂಶಗಳಿದ್ದಾವೆ. ಒಂದು ಕಾರ್ಯಕ್ರಮ ಸ್ಥಳ ಬಂದೋಬಸ್ತ್, ಎರಡನೇದು ಟ್ರಾಫಿಕ್ ಎಸ್ಪೆಷಲಿ, ಯಾಕಂದರೆ ಸುಮಾರು 2,000ಕ್ಕಿಂತ ಹೆಚ್ಚು ಬಸ್ಸಸ್ನ ನಾವು ಹ್ಯಾಂಡಲ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಸಾರ್ವಜನಿಕರ ಮೂವ್ಮೆಂಟ್ ಆಗಲಿ, VIPs, ಮಾನ್ಯ ಗೃಹಮಂತ್ರಿಗಳ ಮುಖ್ಯಮಂತ್ರಿಗಳ ಮೂವ್ಮೆಂಟ್, ಇವೆಲ್ಲ ನಾವು ನೋಡಲಾಗುತ್ತೆ. ಸರ್, ವಿಶೇಷವಾಗಿ ಸರ್ 2,000ಕ್ಕೂ ಹೆಚ್ಚು ಬಸ್ಗಳಲ್ಲಿ ಜನರು ಬರ್ತಾ ಇದ್ದಾರೆ ಅಂದರೆ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ? ಅವರ ನಿರ್ವಹಣೆ ಕಂಟ್ರೋಲ್ ಯಾವ ರೀತಿ ಸಾಗುತ್ತೆ? ಸೊ ಈಗ ಹೈಸ್ಕೂಲ್ ಗ್ರೌಂಡಲ್ಲಿ ಈಗಾಗಲೇ 1,00,000ಕ್ಕಿಂತ ಹೆಚ್ಚು ಕೆಪಾಸಿಟಿಗೆ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಸುಮಾರು 100 ಕೌಂಟರ್ಸ್ಗೆ ಊಟದ ವ್ಯವಸ್ಥೆ ಅರೇಂಜ್ ಮಾಡಲಾಗಿದೆ. ಸೊ ಎಂಟ್ರಿ ಎಕ್ಸಿಟ್ ವ್ಯವಸ್ಥೆಗಳಿಗೂ ಸುಮಾರು 50-60ಕ್ಕಿಂತ ಹೆಚ್ಚು DFMD ಎಂಟ್ರಿ ಫ್ರಿಸ್ಕಿಂಗ್ ಎಲ್ಲ ಅರೇಂಜ್ ಮಾಡಲಾಗಿದೆ. ಸೊ ಹೀಗಾಗಿ ನಮ್ಮ ಅತಿ ಹೆಚ್ಚು ಕೇರ್ ತಗೊಂಡು ಈ ಸ್ಟ್ಯಾಂಡರ್ಡ್ SOP ಪ್ರೋಟೋಕಾಲ್ ಫಾಲೋ ಮಾಡಿ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ಸರ್, ಕಾರ್ಯಕ್ರಮಕ್ಕೆ VVIPಗಳು ಸೇರಿದಂತೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ಪಟ್ಟಿಯಲ್ಲಿ ನೋಡಿದ್ರೆ ಅವ್ರಿಗೆ ಬೇಕಾದಂತಹ ಭದ್ರತಾ ವ್ಯವಸ್ಥೆ ಯಾವ ರೀತಿ? ಈಗ ಮಾನ್ಯ CM ಅವ್ರ ಜೊತೆಗೆ ಆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ್ಯಂಡ್ ಆಲ್ ನಿಗಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಭಾಳಷ್ಟು ಜನ MLAs, MLCs ಇವರೆಲ್ಲ ಬರ್ತಾ ಇರುವ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ VIP ಅವ್ರಿಗೆ ಏನು ಸೆಕ್ಯೂರಿಟಿ ಲೆವೆಲ್ ಕೊಡಲಾಗಿದೆ ಅಷ್ಟು ಸೆಕ್ಯೂರಿಟಿ ಲೆವೆಲ್ಗೆ ಬಂದೋಬಸ್ತ್ ಕೊಡಲಾಗುವುದು. ಆ್ಯಂಡ್ VIP ಎನ್ ರೂಟ್ ಆಗಲಿ, ಸ್ಟೇಜ್ ಆಗಲಿ, ಇದೆಲ್ಲ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಸರ್, ಇಷ್ಟೊಂದು ಜನ ತುಮಕೂರು ನಗರಕ್ಕೆ ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಏನಾದರೂ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಲಾಗಿದೆ? ಪಾರ್ಕಿಂಗ್ ವ್ಯವಸ್ಥೆಗಾಗಿ ಪ್ರತ್ಯೇಕ ಜಾಗ ಮಾಡಲಾಗಿದೆ? ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ? ಈಗ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ತುಮಕೂರಲ್ಲಿ ಮೇನ್ ರಸ್ತೆ ಬಂದು ನಮ್ಮ BH ರೋಡ್. ಸೊ BH ರೋಡಲ್ಲಿ ನಾಲೆ, ಪ್ರೈವೇಟ್ ವಾಹನಗಳು ಮತ್ತು ಪಾರ್ಕಿಂಗ್ಗಳನ್ನು ನಾವು ನಿಷೇಧಿಸಲಾಗಿದೆ. ಅವರಿಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ಗುಬ್ಬಿ ರಿಂಗ್ ರೋಡ್ ಮತ್ತು NH ಮೇಲೆ ಹನುಮಂತಪುರ ಅಂಡರ್ಪಾಸ್ ಬಳಸ್ಕೊಂಡು ಮತ್ತು ಶ್ರೀದೇವಿ ಹಾಸ್ಪಿಟಲ್ ಕಡೆಯಿಂದ ಇರುವ ಅಂಡರ್ಪಾಸ್ ಬಳಸ್ಕೊಂಡು ಸಾರ್ವಜನಿಕರು ತುಮಕೂರು ಒಳಗಡೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇನ್ಕ್ಲೂಡಿಂಗ್ KSRTC ಬಸ್ಸಸ್ಗೂ ಸಹ ನ್ಯಾಷನಲ್ ಹೈವೇ ಮೇಲೆ ಒಂದು ಟೆಂಪ್ರರಿ ಹಾಲ್ಟನ್ನು ಕ್ರಿಯೇಟ್ ಮಾಡಿ ಬಸ್ಸಸ್ ಟೌನ್ ಒಳಗಡೆ ಬರದಂಗೆ ನೋಡಿಕೊಂಡು ಅವರು ಹೈವೇ ಮೇಲೆ ಮೂಲಕ ಮತ್ತು ಗುಬ್ಬಿ ರಿಂಗ್ ರೋಡ್ ಮೂಲಕ ಹೋಗುವ ಅರೇಂಜ್ಮೆಂಟ್ ಮಾಡಲಾಗಿದೆ.